ನಮಸ್ಕಾರ. ಕಗ್ಗತ್ತಲ ಭೀತಿಯಲ್ಲಿ ದೆಹಲಿ, ಕರ್ನಾಟಕಕ್ಕೂ ಕರೆಂಟ್ ಶಾಕ್ ಕೊಡುತ್ತಾ 24 ದಿನದಲ್ಲಿ ಕಲ್ಲಿದ್ದಲು ಸ್ಟಾಕ್. 25ನೇ ದಿನದಿಂದ ಏನಾಗುತ್ತೆ? 65 ಸ್ಥಾವರಗಳ ಪರಿಸ್ಥಿತಿ ಹೇಗಿದೆ? ಕಲ್ಲಿದ್ದಲು ಬಿಕ್ಕಟ್ಟಿಗೆ ಕಾರಣವೇನು? ಒಮ್ಮಿಂದೊಮ್ಮೆಲೆ ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ಇಷ್ಟೊಂದು ಇಳಿಕೆಯಾಗಿದೆಯೇಕೆ? 2 ರಾಜ್ಯಗಳಲ್ಲಿ 18 ಕರೆಂಟ್ ಯೂನಿಟ್ ಬಂದ್. ಪಂಜಾಬ್, ರಾಜಸ್ಥಾನದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ? ಇದೇ ಈ ಹೊತ್ತಿನ ಫೋಕಸ್ 18. ಕರ್ನಾಟಕಕ್ಕೆ ಕಗ್ಗತ್ತಲ ಭೀತಿ. ನಾನು ಚೈತ್ರರಾಜ್. ಕಗ್ಗತ್ತಲ ಭೀತಿಯಲ್ಲಿ ದೆಹಲಿ, ಕರ್ನಾಟಕಕ್ಕೂ ಕರೆಂಟ್ ಶಾಕ್ ಕಾಡುತ್ತಾ. ಇಪ್ಪತ್ನಾಲ್ಕು ದಿನಕ್ಕೆ ಕಲ್ಲಿದ್ದಲು ಸ್ಟಾಕ್. 25ನೇ ದಿನದಿಂದ ಏನಾಗುತ್ತೆ? 65 ಸ್ಥಾವರಗಳ ಪರಿಸ್ಥಿತಿ ಹೇಗಿದೆ? ಕಲ್ಲಿದ್ದಲು ಬಿಕ್ಕಟ್ಟಿಗೆ ಕಾರಣವೇನು? ವಿದ್ಯುತ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ನಾವು ಕರೆಂಟ್ಗೆ ಯಾವ ರೀತಿ ಅವಲಂಬನೆ ಆಗಿದ್ದೀವಿ ಅಂದ್ರೆ, ನಮ್ಮ ದಿನನಿತ್ಯದ ಪ್ರತಿಯೊಂದು ಕೆಲಸಕ್ಕೂ ನಾವು ಕರೆಂಟ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಒಂದು ಕ್ಷಣ ಕರೆಂಟ್ ಇಲ್ಲವೆಂದ್ರೂ ನಮ್ಮ ಯಾವ ಕೆಲಸಗಳು ಸರಿಯಾಗಿ ಆಗಲ್ಲ. ಚಿಕ್ಕ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ಪ್ರಮಾಣದ ಕೆಲಸಗಳಿಗೂ ತೊಡಕು ಉಂಟಾಗುತ್ತೆ. ಒಂದ್ ವೇಳೆ ಇನ್ನೂ ಕೆಲ ದಿನಗಳಲ್ಲಿ ಸಂಪೂರ್ಣ ಕರೆಂಟ್ ಇಲ್ಲವಾದ್ರೆ ಹೇಗಿರುತ್ತೆ ಹೇಳಿ? ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೆ ಕಷ್ಟ ಆಗ್ತಿದೆ ಅಲ್ವಾ? ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ತಲೆದೋರಬಹುದಾ ಅನ್ನೋ ಆತಂಕ ಕಾಡ್ತಾ ಇದೆ. ಎಸ್, ದೇಶದಲ್ಲಿ ಕಲ್ಲಿದ್ದಲು ಕೊರತೆ ಉಂಟಾಗಿದ್ದು ವಿದ್ಯುತ್ ಶಾಕ್ ಎದುರಾಗಿದೆ. ಮೊನ್ನೆ ಫೇಸ್ಬುಕ್, ವಾಟ್ಸ್ಆಪ್ ಬ್ಲಾಕ್ ಔಟ್ ಆಗಿತ್ತು. ಈಗ ದೇಶದಾದ್ಯಂತ ಕರೆಂಟ್ ಬ್ಲಾಕ್ ಔಟ್ ಆಗುತ್ತಾ ಅನ್ನೋ ಭೀತಿ ಜನರಲ್ಲಿ ಮನೆ ಮಾಡಿದೆ. ದಿಲ್ಲಿ ಕಗ್ಗತ್ತಲ ಭೀತಿಯಲ್ಲಿದ್ದು ಕರ್ನಾಟಕಕ್ಕೂ ಕರೆಂಟ್ ಶಾಕ್ ಕಾಡುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. 24 ದಿನಕ್ಕೆ ಮಾತ್ರ ಕಲ್ಲಿದ್ದಲು ಸ್ಟಾಕ್ ಇದ್ದು 25ನೇ ದಿನದಿಂದ ಏನಾಗುತ್ತೆ ಅನ್ನೋ ಭೀತಿ ಮೂಡಿದೆ. 65 ಸ್ಥಾವರಗಳ ಪರಿಸ್ಥಿತಿ ಸಂಕಷ್ಟದಲ್ಲಿದ್ದು ಕಲ್ಲಿದ್ದಲು ಬಿಕ್ಕಟ್ಟಿಗೆ ಕಾರಣವೇನು ಅನ್ನೋ ಪ್ರಶ್ನೆ ಎದುರಾಗಿದೆ. ದಸರಾ, ದೀಪಾವಳಿ ಹೀಗೆ ಸಾಲು ಸಾಲು ಹಬ್ಬಗಳಿದ್ದು ಹಬ್ಬಕ್ಕೆ ಕತ್ತಲು ಕವಿಯುತ್ತಾ ಅನ್ನೋ ಭೀತಿ ಜನರಲ್ಲಿ ಮನೆ ಮಾಡಿದೆ. 72 ಪವರ್ ಪ್ಲಾಂಟ್ಗಳಲ್ಲಿ ಕೇವಲ 3 ದಿನಕ್ಕೆ ಮಾತ್ರ ಕಲ್ಲಿದ್ದಲಿದೆ. ಕಲ್ಲಿದ್ದಲಿನ ಕೊರತೆ ದೇಶಕ್ಕೆ ಎದುರಾಯಿತು. ಕತ್ತಲೆ ಭೀತಿ. 2 ರಾಜ್ಯಗಳ 18 ಕರೆಂಟ್ ಯೂನಿಟ್ ಬಂದ್. ಇಡೀ ವಿಶ್ವದಲ್ಲೇ ಭಾರತ 3ನೇ ದೊಡ್ಡ ವಿದ್ಯುತ್ ಉತ್ಪಾದಕ ಹಾಗೂ 3ನೇ ಅತಿ ದೊಡ್ಡ ಗ್ರಾಹಕ ಕೂಡ ಹೌದು. ಭಾರತದ ಎಲೆಕ್ಟ್ರಿಕ್ ಗ್ರಿಡ್ ನಲ್ಲಿ 388.134 ಗೀಗಾವ್ಯಾಟ್ ನಷ್ಟು ವಿದ್ಯುತ್ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ದೇಶದ 70% ವಿದ್ಯುತ್ ಉತ್ಪಾದನೆ ಕಲ್ಲಿದ್ದಲು ಘಟಕಗಳನ್ನೇ ಅವಲಂಬಿಸಿದೆ. ಈಗ ಇದೇ ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ಕೊರತೆ ಉಂಟಾಗಿದ್ದು ದಿಲ್ಲಿ ಸೇರಿದಂತೆ ದೇಶದ 2 ರಾಜ್ಯಗಳ 18 ಕರೆಂಟ್ ಯೂನಿಟ್ ಬಂದ್ ಆಗಿದೆ. ದೇಶದ ಸಾವಿರಾರು ಮೆಗಾವ್ಯಾಟ್ ಕರೆಂಟ್ ಉತ್ಪಾದನೆ ಸ್ಥಗಿತಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಪರಿಸ್ಥಿತಿ ನಿಭಾಯಿಸುವ ಭರವಸೆ ನೀಡಿದೆ. ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿದೆ. ದಿಲ್ಲಿ, ಛತ್ತೀಸ್ಗಢ, ಪಂಜಾಬ್, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ, ಜಾರ್ಖಂಡ್ನಲ್ಲಿ ವಿದ್ಯುತ್ ಸಂಕಟ ಎದುರಾಗಿದೆ. ಕಲ್ಲಿದ್ದಲು ಘಟಕದಲ್ಲಿ 4 ದಿನದ ಸ್ಟಾಕ್ ಇದ್ದು ದೊಡ್ಡ ಪ್ರಮಾಣದ ಸಂಕಟ ಎದುರಾಗಿದೆ. ಎನ್ಟಿಪಿಸಿ ಪ್ರಕಾರ ದಿಲ್ಲಿಯಲ್ಲಿ ಹೆಚ್ಚಿನ ಕಲ್ಲಿದ್ದಲಿನ ಕೊರತೆ ಉಂಟಾಗಿದೆ. ಈ ಬಗ್ಗೆ ಕೇಂದ್ರ ಇಂಧನ ಇಲಾಖೆಯೇ ಹೇಳಿದ್ದು, ಆದರೆ ಜನ ಆತಂಕಕ್ಕೆ ಒಳಗಾಗಬೇಡಿ ಅಂತಾನೂ ಸಚಿವರು ಹೇಳಿದ್ದಾರೆ. ದೇಶದಲ್ಲಿ ಕಲ್ಲಿದ್ದಲಿನಿಂದಲೇ ಒಟ್ಟು 135 ವಿದ್ಯುತ್ ಘಟಕಗಳು ನಡೆಯುತ್ತಿವೆ. ಪ್ರತಿ ಘಟಕದಲ್ಲೂ ಮುಂಚಿತ 20 ದಿನದ ಸ್ಟಾಕ್ ಇರಲೇಬೇಕು. ಆದರೆ ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿನಲ್ಲಿ ಎಲ್ಲಾ ವಿದ್ಯುತ್ ಘಟಕಗಳಲ್ಲಿ ಬಹುತೇಕ ಕಲ್ಲಿದ್ದಲು ಖಾಲಿಯಾಗಿದ್ದು ಕೆಲವೇ ದಿನಗಳು ಮಾತ್ರ ಉಳಿದಿವೆ. 25 ಪವರ್ ಪ್ಲಾಂಟ್ಗಳಲ್ಲಿ ಅಕ್ಟೋಬರ್ 3ರವರೆಗೆ 7 ದಿನಕ್ಕೂ ಕಡಿಮೆ ಕಲ್ಲಿದ್ದಲಿನ ಸ್ಟಾಕ್ ಇತ್ತು. 64 ವಿದ್ಯುತ್ ಘಟಕಗಳಲ್ಲಿ ಕಳೆದ 4 ದಿನಗಳಿಂದ ಕಲ್ಲಿದ್ದಲಿನ ಸ್ಟಾಕ್ ತುಂಬಾ ಕಡಿಮೆ ಇದೆ. ದೇಶದಲ್ಲಿ 80,000 ಟನ್ ಕಲ್ಲಿದ್ದಲು ಕೊರತೆ. 75 ಘಟಕಗಳಲ್ಲಿ 5 ದಿನ ಅಥವಾ ಅದಕ್ಕೂ ಕಡಿಮೆ ಕಲ್ಲಿದ್ದಲಿದೆ.
58 ಪವರ್ ಪ್ಲಾಂಟ್ನಲ್ಲಿ 2 ದಿನಕ್ಕೂ ಕಡಿಮೆ ಕಲ್ಲಿದ್ದಲು. ತೀವ್ರ ಮಳೆ ಮತ್ತು ಪ್ರವಾಹದ ಕಾರಣ ದೇಶದ ಕಲ್ಲಿದ್ದಲು ಗಣಿಗಳ ಚಟುವಟಿಕೆ ಕುಂಠಿತವಾಗಿದ್ದು, ಕಲ್ಲಿದ್ದಲು ಸಾಗಣೆಯ ರೈಲು ಸಂಚಾರಕ್ಕೂ ಅಡಚಣೆ ಆಗಿದೆ. ಗಣಿಗಳಲ್ಲಿ ರಾಶಿ ಮಾಡಿರುವ ಕಲ್ಲಿದ್ದಲು ತೊಯ್ದು ಹೋಗಿರೋದ್ರಿಂದ ಅವುಗಳನ್ನು ತಕ್ಷಣಕ್ಕೆ ಬಳಸಲು ಸಾಧ್ಯವಿಲ್ಲ. ಹೀಗಾಗಿ ಪ್ರತಿದಿನ 60,000ದಿಂದ 80,000 ಟನ್ ಕಲ್ಲಿದ್ದಲು ಪೂರೈಕೆ ಕೊರತೆ ಆಗಿದೆ. ಪರಿಣಾಮ ಶಾಖೋತ್ಪನ್ನ ಸ್ಥಾವರಗಳಲ್ಲಿ ವಿದ್ಯುತ್ ಉತ್ಪಾದನೆ ಕುಸಿತವಾಗಿದ್ದು, ದೇಶಾದ್ಯಂತ ವಿದ್ಯುತ್ ಸಮಸ್ಯೆ ಬಿಗಡಾಯಿಸುವ ಆತಂಕ ಎದುರಾಗಿದೆ. 75 ಘಟಕಗಳಲ್ಲಿ 5 ದಿನ ಅಥವಾ ಅದಕ್ಕೂ ಕಡಿಮೆ ದಿನ ಕಲ್ಲಿದ್ದಲಿನ ಸ್ಟಾಕ್ ಇದೆ. 58 ಪವರ್ ಪ್ಲಾಂಟ್ಗಳಲ್ಲಿ 2 ಅಥವಾ ಅದಕ್ಕೂ ಕಡಿಮೆ ದಿನದ ಕಲ್ಲಿದ್ದಲಿದೆ. ಕಲ್ಲಿದ್ದಲಿನ ಕೊರತೆ ಉಂಟಾಗಿರುವ ಹಲವು ರಾಜ್ಯಗಳು ಈಗಾಗಲೇ ಕೇಂದ್ರದ ಮೊರೆ ಹೋಗಿವೆ. ವಿದ್ಯುತ್ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ವಿದ್ಯುತ್ ಸ್ಥಾವರಗಳಿಗೆ ಗ್ಯಾಸ್ ಪೂರೈಕೆಗೆ ಪೆಟ್ರೋಲಿಯಂ ಸಚಿವಾಲಯ ಮುಂದಾಗಿದೆ. ಪಂಜಾಬ್, ಉತ್ತರ ಪ್ರದೇಶದಲ್ಲಿ ಲೋಡ್ ಶೆಡ್ಡಿಂಗ್ ಘೋಷಿಸಲಾಗಿದೆ. ರಾಜಸ್ಥಾನದಲ್ಲಿ ಈಗಾಗಲೇ 1 ತಾಸು ವಿದ್ಯುತ್ ಕಡಿತ ಮಾಡಲಾಗ್ತಿದೆ. ಮಹಾರಾಷ್ಟ್ರದಲ್ಲಿ 13 ವಿದ್ಯುತ್ ಘಟಕ ಸ್ಥಗಿತ. ಮಹಾರಾಷ್ಟ್ರದಲ್ಲಿ ಕಲ್ಲಿದ್ದಲು ಕೊರತೆಯಿಂದ 13 ಉಷ್ಣ ವಿದ್ಯುತ್ ಸ್ಥಾವರ ಘಟಕಗಳು ಭಾನುವಾರ ಸ್ಥಗಿತಗೊಂಡಿವೆ. ಪರಿಸ್ಥಿತಿ ಸರಿ ಹೋಗುವವರೆಗೂ ಜನರು ಮಿತವ್ಯಯದಿಂದ ವಿದ್ಯುತ್ ಬಳಸಬೇಕೆಂದು ರಾಜ್ಯ ಸರ್ಕಾರ ಮನವಿ ಮಾಡಿದೆ. ಮಳೆ ಕಾರಣದಿಂದ ಕೆಲವು ರಾಜ್ಯಗಳಲ್ಲಿ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಹೀಗಾಗಿ ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಸ್ಥಾವರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಪಂಜಾಬ್ನಲ್ಲಿ ಕಲ್ಲಿದ್ದಲಿನ ಕೊರತೆಯಿಂದ ಗಂಭೀರ ಪರಿಸ್ಥಿತಿ ಉದ್ಭವವಾಗಿದೆ. 5 ಥರ್ಮಲ್ ಪವರ್ ಪ್ಲಾಂಟ್ ಬಂದ್ ಆಗಿದೆ. ರೋಪಟ್ನ 2, ತಲವಂತಿ ಸಾಬೋನ 2 ಯೂನಿಟ್ ಬಂದ್ ಆಗಿದೆ. ಲೆಹರಾ ಮೊಹಬ್ಬತ್ನ 1 ಯೂನಿಟ್ ಬಂದ್ ಆಗಿದೆ. ದೇಶದಲ್ಲಿ ವಿದ್ಯುತ್ ಬಳಕೆ 2% ಇಳಿಕೆ. ದೇಶದಲ್ಲಿ ಕಲ್ಲಿದ್ದಲು ಸಮಸ್ಯೆ ಹಿನ್ನೆಲೆಯಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗುತ್ತೆ ಅಂತ ಸುದ್ದಿ ಹರಿದಾಡ್ತಿದೆ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ 2% ವಿದ್ಯುತ್ ಬಳಕೆ ಕಡಿಮೆಯಾಗಿದೆ ಎಂದು ಇಂಧನ ಸಚಿವಾಲಯ ಹೇಳಿದೆ. ದೇಶದಲ್ಲಿ ಕಳೆದ ಶುಕ್ರವಾರ 3,900 ದಶಲಕ್ಷ ಯೂನಿಟ್ ವಿದ್ಯುತ್ ಬಳಕೆಯಾದರೆ ಶನಿವಾರ 3,828 ದಶಲಕ್ಷ ಯೂನಿಟ್ಗೆ ಇಳಿಕೆಯಾಗಿದೆ. ಒಂದೇ ದಿನದಲ್ಲಿ 72 ದಶಲಕ್ಷ ಯೂನಿಟ್ ಅಂದ್ರೆ 2% ಬಳಕೆ ಕಡಿಮೆಯಾಗಿದೆ ಎಂದು ಮಾಹಿತಿ ನೀಡಿದೆ. ಕೇಂದ್ರದ ಮೊರೆ ಹೋದ ರಾಜ್ಯ ಸರ್ಕಾರಗಳು. ವಿದ್ಯುತ್ ಪೂರೈಕೆ ಬಗ್ಗೆ ಭರವಸೆ ನೀಡಿದ ಕೇಂದ್ರ. ಈ ಮಧ್ಯೆ ಕೆಲವು ರಾಜ್ಯಗಳ ಇಂಧನ ಸಚಿವರು ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಜೊತೆ ಕೇಂದ್ರ ವಿದ್ಯುತ್ ಸಚಿವ ಆರ್.ಕೆ. ಸಿಂಗ್ ಸಭೆ ನಡೆಸಿದ್ರು. ಅನಗತ್ಯವಾಗಿ ಆತಂಕಗೊಳ್ಳುವುದು ಬೇಡ, ಪರಿಸ್ಥಿತಿಯ ಮೇಲೆ ಖುದ್ದು ನಿಗಾ ಇರಿಸಿದ್ದು ಸಮಸ್ಯೆಯನ್ನು ನಿಭಾಯಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಗುಜರಾತ್, ಪಂಜಾಬ್, ರಾಜಸ್ಥಾನ, ದೆಹಲಿ, ತಮಿಳುನಾಡು, ಮಧ್ಯಪ್ರದೇಶ, ಆಂಧ್ರಪ್ರದೇಶ ಕಲ್ಲಿದ್ದಲಿನ ಸಮಸ್ಯೆ ಪರಿಹರಿಸುವಂತೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿವೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದು ಕಲ್ಲಿದ್ದಲು ಕೊರತೆ ಹೋಗಲಾಡಿಸಲು ಮೋದಿ ಅವರು ಕೂಡಲೇ ಮಧ್ಯಪ್ರವೇಶಿಸಬೇಕು ಅಂತ ಕೇಳಿಕೊಂಡಿದ್ದಾರೆ. 2 ದಿನಗಳ ಒಳಗೆ ಕಲ್ಲಿದ್ದಲು ಪೂರೈಕೆ ಆಗದಿದ್ರೆ ಇಡೀ ದಿಲ್ಲಿ ಕಗ್ಗತ್ತಲೆಯಲ್ಲಿ ಮುಳುಗಬೇಕಾಗುತ್ತೆ ಎಂದು ಕೇಜ್ರಿವಾಲ್ ಆತಂಕ ವ್ಯಕ್ತಪಡಿಸಿದ್ದಾರೆ. अनायास ये बिना कोई कारण क्रिएट किया गया था।
पैनिक इसलिए क्रिएट हुआ क्योंकि गेल के सीएमडी ने, उसको भी हमने बुलाया था, एक मैसेज भेज दिया कि बवाना जो गैस स्टेशन है वहां पर गैस की सप्लाई वो बंद करेंगे क्योंकि उनका जो कॉन्ट्रैक्ट है समाप्त हो रहा है। ದೇಶಾದ್ಯಂತ ಇರುವ ವಿದ್ಯುತ್ ಉತ್ಪಾದನಾ ಘಟಕಗಳು ಪೂರ್ಣ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ತೊಡಗಿದ್ರೆ 18.50 ಲಕ್ಷ ಮೆಟ್ರಿಕ್ ಟನ್ ಕಲ್ಲಿದ್ದಲು ದಿನನಿತ್ಯ ಬೇಕಾಗುತ್ತೆ. ಈಗ ಪ್ರತಿದಿನ 15 ಲಕ್ಷ ಮೆಟ್ರಿಕ್ ಟನ್ ಕಲ್ಲಿದ್ದಲನ್ನ ಪ್ರತಿದಿನ ಪೂರೈಸಲಾಗ್ತಿದೆ. ಮುಂದಿನ 2-3 ದಿನಗಳಲ್ಲಿ ಇದನ್ನ 17 ಲಕ್ಷ ಮೆಟ್ರಿಕ್ ಟನ್ಗೆ ಏರಿಕೆ ಮಾಡಲಾಗುವುದು ಎಂದು ಕಲ್ಲಿದ್ದಲು ಸಚಿವಾಲಯ ತಿಳಿಸಿದೆ. ಇನ್ನು ಕಲ್ಲಿದ್ದಲಿನ ಸಮಸ್ಯೆ ಬಗ್ಗೆ ಮಾತನಾಡಿದ ಇಂಧನ ಸಚಿವ ಆರ್.ಕೆ. ಸಿಂಗ್, ದೇಶದಲ್ಲಿ ಕಲ್ಲಿದ್ದಲಿನ ಕೊರತೆ ಇಲ್ಲ, ಎಲ್ಲಿಯೂ ವಿದ್ಯುತ್ ಸಮಸ್ಯೆ ಇಲ್ಲ, ಎಲ್ಲಿಯೂ ವಿದ್ಯುತ್ ಉತ್ಪಾದನೆಗೆ ತೊಂದರೆ ಉಂಟಾಗುವುದಿಲ್ಲ, ಅಲ್ಲದೆ ದಿಲ್ಲಿಗೆ ನಿಗದಿಯಂತೆ ಸಮರ್ಪಕವಾಗಿ ಕಲ್ಲಿದ್ದಲು ಪೂರೈಕೆಯಾಗಲಿದೆ ಅಂತ ತಿಳಿಸಿದ್ರು. वो गैस का एक पावर स्टेशन अगर बंद भी होगा, गेल नहीं गैस देगा, तो हमारे पास और रिजर्व्स हैं। एनटीपीसी के पास 1000 मेगावाट सिर्फ दिल्ली के लिए रखा हुआ है, तो और वहां से ले लेंगे। तो हमने आज सीईओ को भी बुलाया था, टाटा पावर को, और गेल के भी सीएमडी को बुलाया था। ದೇಶದಲ್ಲಿ ಒಮ್ಮಿಂದೊಮ್ಮೆಲೆ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ವ್ಯತ್ಯಯವಾಗಲು ಹಲವು ಕಾರಣಗಳಿವೆ. ಜಾಗತಿಕವಾಗಿ ದಿಢೀರ್ ಬೆಲೆ ಏರಿಕೆ ಜೊತೆಗೆ ಇನ್ನೂ ಹಲವು ಕಾರಣಗಳಿವೆ. ಒಂದು ವೇಳೆ ವಿದ್ಯುತ್ ಘಟಕ ತನ್ನ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿದ್ರೆ ಜನ ಹಲವು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಒಂದ್ ಕಡೆ ದಿಲ್ಲಿ, ರಾಜಸ್ಥಾನ, ಮಹಾರಾಷ್ಟ್ರದಲ್ಲಿ ವಿದ್ಯುತ್ ಕ್ಷಾಮ ತಲೆದೋರಿದೆ. ಇತ್ತ ರಾಜ್ಯದಲ್ಲೂ ಕರೆಂಟ್ ಶಾಕ್ ಭೀತಿ ಎದುರಾಗಿದೆ. ಯಾಕಂದ್ರೆ ರಾಜ್ಯದಲ್ಲಿರುವುದು ಒಂದು ದಿನಕ್ಕಾಗುವಷ್ಟು ಕಲ್ಲಿದ್ದಲು ಮಾತ್ರ. ವಾಟ್ ನೆಕ್ಸ್ಟ್ ಅನ್ನೋ ಚಿಂತೆ ಕಾಡ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಯಾವ ರೀತಿ ಭರವಸೆ ನೀಡಿದೆ ಈ ಬಗ್ಗೆ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ದೇಶದ ಹಲವು ರಾಜ್ಯಗಳಲ್ಲಿ ವಿದ್ಯುತ್ ಸಂಘರ್ಷ ಶುರುವಾಗಿದೆ. ರಾಜಸ್ಥಾನದಲ್ಲಿ ಈಗಾಗಲೇ ಲೋಡ್ ಶೆಡ್ಡಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ರಾಜ್ಯಕ್ಕೆ ವಿದ್ಯುತ್ ಕಡಿತದ ಭೀತಿ ಎದುರಾಯ್ತಾ? ಕರ್ನಾಟಕದಲ್ಲಿ ಒಂದೇ ದಿನಕ್ಕಾಗುವಷ್ಟು ಕಲ್ಲಿದ್ದಲು ಮಾತ್ರ ಸ್ಟಾಕ್ ಇದೆ. ಇದನ್ನು ರಾಜ್ಯ ಸರ್ಕಾರ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ? ಕಲ್ಲಿದ್ದಲು ಕೊರತೆಯಿಂದ ಯಾವೆಲ್ಲ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಈ ಬಗ್ಗೆ ಹೇಳ್ತೀವಿ ನೋಡಿ. ರಾಜ್ಯಕ್ಕೆ ಎದುರಾಯ್ತಾ ವಿದ್ಯುತ್ ಕಡಿತದ ಭೀತಿ? ರಾಜ್ಯದಲ್ಲಿರುವುದು ಒಂದು ದಿನಕ್ಕಾಗುವಷ್ಟು ಕಲ್ಲಿದ್ದಲು ಮಾತ್ರನ? ಕಲ್ಲಿದ್ದಲು ಕೊರತೆ ಮತ್ತು ವಿದ್ಯುತ್ ಸ್ಥಗಿತ ಭೀತಿ ಕುರಿತು ದಿಲ್ಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಭಾರೀ ಜಟಾಪಟಿ ನಡೆಯುತ್ತಿದೆ. ಈ ನಡುವೆ ಕರ್ನಾಟಕವು ಕಲ್ಲಿದ್ದಲು ಕೊರತೆಯ ಆತಂಕ ಎದುರಿಸುತ್ತಿದೆ. ಆದರೆ ಸದ್ಯ ಬೇಕಾಗುವಷ್ಟು ಕಲ್ಲಿದ್ದಲು ಸಂಗ್ರಹವಿದೆ, ಶೀಘ್ರವೇ ಪೂರೈಕೆ ಹೆಚ್ಚಲಿದೆ. ವಿದ್ಯುತ್ ಕಡಿತದ ಆತಂಕ ಅನಗತ್ಯ ಅಂತ ಕೇಂದ್ರ ಹೇಳಿದೆ. ರಾಜ್ಯದ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಲ್ಲಿ ಕಲ್ಲಿದ್ದಲು ತಳಕಚ್ಚಿದೆ. ಗಣಿಗಳಿಂದ ರೇಖೆಗಳಲ್ಲಿ ಸಾಗಣೆಯಾಗುವ ಕಲ್ಲಿದ್ದಲಿಗೆ ಕಾದು ಕುಳಿತು ನಂತರ ಬಳಕೆ ಮಾಡುವಂತಾಗಿದೆ. ರಾಜ್ಯದ 3 ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಸಂಗ್ರಹ ಕೇವಲ ಒಂದು ದಿನಕ್ಕಾಗುವಷ್ಟಿದೆ. ಸಾಮಾನ್ಯವಾಗಿ ದಿನವೊಂದಕ್ಕೆ 12 ರಿಂದ 15 ರೇಖುಗಳಲ್ಲಿ ಕಲ್ಲಿದ್ದಲು ಪೂರೈಕೆ ಆಗ್ತಿತ್ತು. ಆದರೆ ಈಗ ಕೇವಲ 8 ರಿಂದ 9 ರೇಖುಗಳಲ್ಲಿ ಲಭ್ಯವಾಗುತ್ತಿದೆ. ಒಂದು ರೇಖಿನಲ್ಲಿ 700 ರಿಂದ 800 ಟನ್ ಕಲ್ಲಿದ್ದಲು ಇರುತ್ತದೆ. ಬಳ್ಳಾರಿ ವಿದ್ಯುತ್ ಕೇಂದ್ರದಲ್ಲಿದೆ 3 ಘಟಕಗಳು. ಬಳ್ಳಾರಿಯ ಕುಡಿತಿನಿ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದಲ್ಲಿ 3 ಘಟಕಗಳಿಂದ ಒಟ್ಟು 1700 ಮೆಟ್ರಿಕ್ ವ್ಯಾಟ್ ಉತ್ಪಾದನೆ ಸಾಮರ್ಥ್ಯವಿದೆ. ಈಗ ಒಂದೇ ಘಟಕವನ್ನು ಬಳಸಲಾಗುತ್ತಿದ್ದು 430 ಮೆಗಾವ್ಯಾಟ್ ಉತ್ಪಾದಿಸಲಾಗುತ್ತಿದೆ. ಬಿಟಿಪಿಎಸ್ ನಲ್ಲಿ ದಿನವೊಂದಕ್ಕೆ 1.5 ಮೆಟ್ರಿಕ್ ಟನ್ ಕಲ್ಲಿದ್ದಲು ಅವಶ್ಯಕತೆ ಇದೆ. ಸದ್ಯ 17.6 ಮೆಟ್ರಿಕ್ ಟನ್ ಕಲ್ಲಿದ್ದಲಿದೆ. ರಾಯಚೂರಿನ ಶಕ್ತಿನಗರದ 8 ಘಟಕಗಳಿಂದ 1720 ಮೆಗಾವ್ಯಾಟ್ ಉತ್ಪಾದನೆಯ ಸಾಮರ್ಥ್ಯವಿದ್ರೂ ಕೇವಲ 3 ಘಟಕಗಳಿಂದ 460 ಮೆಗಾವ್ಯಾಟ್ ಉತ್ಪಾದಿಸಲಾಗುತ್ತಿದೆ. 2 ದಿನಗಳ ಹಿಂದೆ 4 ಘಟಕಗಳಲ್ಲಿ ಉತ್ಪಾದಿಸಲಾಗುತ್ತಿತ್ತು. ಒಂದು ಘಟಕದಲ್ಲಿ ಉತ್ಪಾದನೆ ಸ್ಥಗಿತಗೊಳಿಸಿದ್ದು ಈಗ 3 ಘಟಕಗಳಲ್ಲಿ ಮಾತ್ರ ಉತ್ಪಾದನೆ ಇದೆ. ಶಕ್ತಿನಗರದಲ್ಲಿ ನಿತ್ಯ 16.3 ಮೆಟ್ರಿಕ್ ಟನ್ ಕಲ್ಲಿದ್ದಲು ಬೇಕಿದೆ. ಸದ್ಯ 18.9 ಟನ್ ಕಲ್ಲಿದ್ದಲು ಮಾತ್ರ ಲಭ್ಯವಿದೆ. ದೇಶದಲ್ಲಿ 24 ದಿನಗಳಿಗೆ ಬೇಕಾಗುವಷ್ಟು ಕಲ್ಲಿದ್ದಲು ದಾಸ್ತಾನಿದೆ. ಪ್ರಸಕ್ತ ಹಣಕಾಸಿನ ಅರ್ಧ ವರ್ಷದಲ್ಲಿ ಕೋಲ್ ಇಂಡಿಯಾ ಕಂಪನಿ 6.3% ಹೆಚ್ಚಿನ ಕಲ್ಲಿದ್ದಲು ಪೂರೈಸಿದೆ. 323 ದಶಲಕ್ಷ ಮೆಟ್ರಿಕ್ ಕಲ್ಲಿದ್ದಲು ಸರಬರಾಜು ಮಾಡಿದೆ. ಕೊರತೆ ಸರಿದೂಗಿಸಲು ಮುಂದಿನ 3 ದಿನ 1.60 ಟನ್ ಕಲ್ಲಿದ್ದಲು ಪೂರೈಕೆ ಮಾಡಲಾಗುತ್ತೆ ಅಂತ ಕೇಂದ್ರ ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹೆಚ್ಚಿನ ಕಲ್ಲಿದ್ದಲು ಸಂಗ್ರಹಕ್ಕೆ ಈಗಾಗಲೇ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಮನವಿ ಮಾಡಿಕೊಂಡಿದೆ. ಹಾಲಿ ಸರಬರಾಜಿನ ಪ್ರಮಾಣದಲ್ಲಿ 4 ರೇಖು ಹೆಚ್ಚಿಸುವುದಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ವಿಶೇಷವಾಗಿ ಕಲ್ಲಿದ್ದಲು
ಇಡೀ ವಿಶ್ವದಲ್ಲಿ ಶಾರ್ಟೇಜ್ ಆಗ್ತಾ ಇದೆ. ಅದೇ ರೀತಿ ಭಾರತ ದೇಶದಲ್ಲೂ ಆಗ್ತಾ ಇದೆ. ಗಣಿ ಮತ್ತು ಕೋಲ್ ಸಚಿವರಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಭೇಟಿಯಾಗಿ ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೇವೆ. ಒಟ್ಟು ನಮಗೆ 10 ರ್ಯಾಕ್ ಡೈಲಿ ಬರ್ತಾ ಇದೆ, ಅದನ್ನು 14ಕ್ಕೆ ಏರಿಸಿದ್ರೆ ನಮಗೆ ಎಲ್ಲ ಸರಿದೂಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತ 2-3 ಮೈನ್ಗಳಿದೆ, ಆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆದು ಮೀಟಿಂಗ್ ಮಾಡಿ ಆ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಕರ್ನಾಟಕಕ್ಕೆ ಕಲ್ಲಿದ್ದಲು ಶಾರ್ಟೇಜ್ ಆಗದಂತೆ ನೋಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಜಾಗತಿಕವಾಗಿ ಕಲ್ಲಿದ್ದಲಿನ ಬೆಲೆ ಏರಿಕೆ. ಜಾಗತಿಕವಾಗಿಯೂ ಕಲ್ಲಿದ್ದಲಿನ ದರ ಕೂಡ ಏರಿಕೆ ಆಗಿದೆ. ಮಾರ್ಚ್ನಲ್ಲಿ ಟನ್ಗೆ $60 ಅಂದ್ರೆ $4,507 ಇದ್ರೆ ಸೆಪ್ಟೆಂಬರ್ನಲ್ಲಿ $200 ಅಂದ್ರೆ $15,000 ಏರಿಕೆ ಕಂಡಿದೆ. ಹೀಗಾಗಿ ಕಲ್ಲಿದ್ದಲು ಆಮದು ಮಾಡಿಕೊಳ್ಳುವುದು ಕೂಡ ದುಬಾರಿಯಾಗಿದೆ. ಭಾರತಕ್ಕೆ ಇಂಡೋನೇಷ್ಯಾದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲು ಆಮದಾಗುತ್ತದೆ. ಚೀನಾದಲ್ಲಿ ತಲೆದೋರಿರುವ ವಿದ್ಯುತ್ ಬಿಕ್ಕಟ್ಟು ಬೆಲೆ ಏರಿಕೆಗೆ ಕಾರಣ ಎನ್ನಲಾಗಿದೆ. ಕಲ್ಲಿದ್ದಲಿನ ಆಮದು ದುಬಾರಿಯಾದ ಕಾರಣ ಶಾಖೋತ್ಪನ್ನ ಸ್ಥಾವರಗಳ ಉತ್ಪಾದನೆಯಲ್ಲಿ 43% ಇಳಿಕೆ ಆಗಿದೆ. ಇದರಿಂದಾಗಿ ದೇಶೀಯ ಕಲ್ಲಿದ್ದಲು ಗಣಿಗಳ ಮೇಲೆ ಹೆಚ್ಚು ಒತ್ತಡ ಬಿದ್ದಿದೆ. ದೇಶದಲ್ಲಿನ 65 ಸ್ಥಾವರಗಳಲ್ಲಿ ಕೇವಲ 2 ದಿನಕ್ಕೆ ಆಗುವಷ್ಟು ಮಾತ್ರ ಕಲ್ಲಿದ್ದಲು ಸ್ಟಾಕ್ ಇದೆ. ಕೋವಿಡ್ ಸಂಕಷ್ಟದಿಂದ ನಲುಗಿದ್ದ ಕೈಗಾರಿಕೆಗಳು ಈಗಷ್ಟೇ ಚೇತರಿಸಿಕೊಳ್ಳುತ್ತಿವೆ. ಇಂಥ ಸಂದರ್ಭದಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾದರೆ ಉತ್ಪಾದನೆ ಕುಂಠಿತವಾಗಲಿದೆ. ದಸರಾ, ದೀಪಾವಳಿ ಸಂದರ್ಭವಾಗಿರುವ ಕಾರಣ ವಿದ್ಯುತ್ ಬೇಡಿಕೆಯೂ ಹೆಚ್ಚಿದೆ. ಲಾಕ್ಡೌನ್ ಇದ್ದಾಗ ಕಾರ್ಖಾನೆಗಳೆಲ್ಲ ಸ್ಟಾಪ್ ಆಗಿದ್ರಿಂದ ವಿದ್ಯುತ್ ಕಡಿಮೆ ಬಳಕೆ ಆಗ್ತಿತ್ತು. ಲಾಕ್ಡೌನ್ ತೆರವಿನ ನಂತರ ವಿದ್ಯುತ್ ಬಳಕೆಯಲ್ಲಿ ದಿಢೀರ್ ಏರಿಕೆ ಆಗಿದೆ. ಕಲ್ಲಿದ್ದಲು ಅಭಾವದಿಂದ ಹಲವು ವಿದ್ಯುತ್ ಸ್ಥಾವರಗಳು ಸ್ಥಗಿತವಾಗಿವೆ. ಕಲ್ಲಿದ್ದಲು ಬಿಕ್ಕಟ್ಟಿನ ಪರಿಣಾಮಗಳೇನು? ನಮ್ಮ ದಿನನಿತ್ಯದ ಪ್ರತಿ ಕೆಲಸಗಳಿಗೂ ನಮಗೆ ವಿದ್ಯುತ್ ಬೇಕೇ ಬೇಕು. ಗೃಹ ಬಳಕೆಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಇದರಿಂದ ಜನರಿಗೆ ತೊಂದರೆ ಉಂಟಾಗುತ್ತೆ. ಬಹುಮುಖ್ಯವಾಗಿ ಕೈಗಾರಿಕೆಗಳು ಹಾಗೂ ವಾಣಿಜ್ಯ ಚಟುವಟಿಕೆಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಸರ್ಕಾರಗಳಿಂದ ಅನಿಯಮಿತ ಲೋಡ್ ಶೆಡ್ಡಿಂಗ್ ಹೇರುವ ಸಾಧ್ಯತೆ ಇದೆ. ಪಂಪ್ ಸೆಟ್ಗಳಿಗೂ ವಿದ್ಯುತ್ ವ್ಯತ್ಯಯ, ಕೃಷಿ ಚಟುವಟಿಕೆಗಳಿಗೂ ಹೊಡೆತ ಬೀಳುತ್ತೆ. ಕಲ್ಲಿದ್ದಲು ನವೀಕರಿಸಲಾಗದ ಇಂಧನ. ಇದು ಮುಗಿದು ಹೋದ್ರೆ ಮುಂದೇನು? ಈ ಪರಿಸ್ಥಿತಿ ನೋಡಿದ್ರೆ ಪರ್ಯಾಯ ಇಂಧನದ ಮೊರೆ ಹೋಗುವ ಅಗತ್ಯವಿದೆಯಾ? ಈಗಾಗಲೇ ಪೆಟ್ರೋಲ್, ಡೀಸೆಲ್ ಗಗನಕ್ಕೇರಿದೆ. ಅದರ ಪರ್ಯಾಯ ಇಂಧನವಾಗಿ ಸೋಲಾರ್, ಎಲೆಕ್ಟ್ರಿಕ್ ವಾಹನಗಳು ಬಳಕೆ ಆಗ್ತಿವೆ. ಇದೇ ತರ ಕರೆಂಟ್ ಉತ್ಪಾದನೆಗೂ ಸೋಲಾರ್ ಬಳಕೆ ಮಾಡಲಾಗ್ತಿದೆ. ಹೈಡ್ರೋ ಪವರ್ ಮೂಲಕ ಹಾಗೂ ನೈಸರ್ಗಿಕ ಗ್ಯಾಸ್ ಮೂಲಕ ಕರೆಂಟ್ ಅನ್ನು ಉತ್ಪಾದಿಸಬಹುದು ಹಾಗೂ ಬಯೋಮಾಸ್ ಮೂಲಕ, ಗಾಳಿ ಮೂಲಕ ವಿದ್ಯುತ್ ಅನ್ನು ಉತ್ಪಾದಿಸಬಹುದು. ಮುಂದುವರೆದ ದೇಶಗಳಲ್ಲೂ ವಿದ್ಯುತ್ ಉತ್ಪಾದನೆಗೆ ಬೇರೆ ಬೇರೆ ಪದ್ಧತಿಗಳನ್ನ, ಮುಂದುವರೆದ ತಂತ್ರಜ್ಞಾನಗಳನ್ನು ಬಳಸಲಾಗ್ತಿದೆ. ದೇಶದಲ್ಲಿ ಕಲ್ಲಿದ್ದಲಿನ ಕೊರತೆ ಆಗಿರುವುದಂತೂ ಸತ್ಯ. ಆದರೆ ಇನ್ನೂ ಕೆಲ ದಿನಗಳಲ್ಲಿ ಈ ಸಮಸ್ಯೆ ಬಗೆಹರಿಯಲಿದೆ. ರಾಜ್ಯದಲ್ಲೂ ಕೂಡ ಸದ್ಯಕ್ಕೆ ಯಾವುದೇ ರೀತಿಯ ವಿದ್ಯುತ್ ಕ್ಷಾಮ ತಲೆದೋರುವುದಿಲ್ಲ. ಹಾಗಂತ ವಿದ್ಯುತ್ನ ಅನವಶ್ಯಕವಾಗಿ ಬಳಸಬೇಡಿ, ಅಗತ್ಯಕ್ಕೆ ತಕ್ಕಂತೆ ಬಳಸಿ ಅನ್ನೋದೇ ನಮ್ಮ ಸಲಹೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.